ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ದಿನದ ವಾಕ್ಯವು ಯೆರೆಮೀಯನು ಬರೆದ ಗ್ರಂಥ 39ನೇ ಅಧ್ಯಾಯ 17ನೆಯ ವಚನ. ಯೆಹೋವನು ಹೀಗನ್ನುತ್ತಾನೆ, ಆ ದಿನದಲ್ಲಿ ನಾನು ನಿನ್ನನ್ನು ಉದ್ಧರಿಸುವೆನು, ನೀನು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ ಎಂಬುದಾಗಿ. ಪ್ರಿಯ ಸಹೋದರ ಸಹೋದರಿಯರೇ, ಈ ದಿನದ ವಾಕ್ಯಕ್ಕಾಗಿ ಸ್ತೋತ್ರ ಮಾಡೋಣ. ತಂದೆಯು ನಮಗೆ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲೂ ಜೊತೆಯಾಗಿದ್ದು ಕಾಪಾಡಿ ನಡೆಸುತ್ತಾನೆ. ಲೋಕದ ಜನರು ನಮ್ಮ ಏಳಿಗೆಯನ್ನು ಸಹಿಸುವುದಿಲ್ಲ, ಮತ್ತೆ ಕೆಲವೊಮ್ಮೆ ನಮಗೆ ತೊಂದರೆಯನ್ನು ಕೊಡ್ತಾ ಇರ್ತಾರೆ. ನಮ್ಮ ಜೀವನದಲ್ಲೂ ನಮಗೆ ಅನೇಕ ಕಷ್ಟ, ಹಿಂಸೆ, ಹೆದರಿಕೆ, ಸಮಾಧಾನವಿಲ್ಲದೆ ಹೃದಯವು ಕುಗ್ಗಿಯೂ ಹೋಗಿರುತ್ತದೆ. ಆದರೂ ನಾವು ಆ ದಿನದಲ್ಲಿ ಕರ್ತನಲ್ಲಿ ಮೊರೆ ಹೋದಾಗ ಆತನು ನಮ್ಮನ್ನು ನೋಡಿ ಹೇಳುತ್ತಾನೆ, ಇಂಥ ದಿನದಲ್ಲಿ ನಾನು ನಿಮ್ಮನ್ನು ಕಾಪಾಡಿ ಉದ್ಧರಿಸುವೆನು ಮತ್ತು ನೀವು ಹೆದರುವ ಮನುಷ್ಯರ ಕೈಗೆ ಸಿಕ್ಕುವುದಿಲ್ಲ ಎಂದು. ಹೌದು ಪ್ರಿಯರೇ, ಈ ಕಡೆ ದಿನಗಳಲ್ಲಿ ಜೀವಿಸುವ ನಾವು ನಮ್ಮನ್ನು ಆತನಿಗೆ ಒಪ್ಪಿಸಿ ಸ್ವಂತ ರಕ್ಷಕನಾಗಿ ಒಪ್ಪಿ ಪ್ರತಿ ದಿನದಲ್ಲೂ ಆತನೊಂದಿಗೆ ನಡೆಯುವ ಅನುಭವವನ್ನು ಹೊಂದಿ ನಡೆಯಬೇಕು. ಆಗ ಕರ್ತನು ನಮ್ಮ ತಂದೆಯು ನಾವು ಆತನ ಮಕ್ಕಳು ಆಗಿ ಜೀವಿಸುವ ಅಧಿಕಾರವನ್ನು ಹೊಂದಿರುತ್ತೇವೆ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. ನಮ್ಮ ಆಯುಷ್ಯ ದಿನದಲ್ಲಿ ಒಂದು ದಿನವನ್ನು ಹೆಚ್ಚು ಮಾಡಿ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಈ ದಿನದಲ್ಲೂ ಕೂಡ ಕರ್ತನೆ, ನೀನು ಕೊಟ್ಟಂತ ವಾಕ್ಯವನ್ನು ಧ್ಯಾನಿಸುತ್ತಾ ಅದರಂತೆ ನಡೆಯಲು ನೀನು ನಮಗೆ ವಾಗ್ದಾನವನ್ನು ಕೊಟ್ಟು, ಹೌದು ನಿನ್ನೊಂದಿಗೆ ನಾನು ಇದ್ದೇನೆ, ಹೆದರಬೇಡ, ನಿನ್ನನ್ನು ಉದ್ಧರಿಸುವೇನು ಎಂದು ಹೇಳಿದೆಯಲ್ಲಪ್ಪ. ಆ ಮಾತುಗಳನ್ನು ನಾವು ಮತ್ತೊಬ್ಬರಿಗೂ ಹೇಳಿ ನಿನ್ನ ವಾಕ್ಯವನ್ನು ಸಾರಲಿಕ್ಕಾಗುವಂತೆ ನೀನು ಕೃಪೆ ಕೊಡುತ್ತಂತೆಯೇ ಈ ದಿನದಲ್ಲಿ ನಮ್ಮೆಲ್ಲರನ್ನು ನಿನ್ನ ಹಸ್ತಕ್ಕೊಪ್ಪಿಸುತ್ತೇವೆ. ನಿನ್ನ ಕೃಪೆಯಿಂದ ನಡೆಸುತ್ತಾ ನಿನ್ನ ನಾಮವನ್ನು ಘನಪಡಿಸುವಂತ ಮಕ್ಕಳಾಗಿ ಜೀವಿಸಲಿಕ್ಕಾಗುವಂತೆ ನೀನು ಸಹಾಯ ಮಾಡಬೇಕು ಎಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ, ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.